ನೀವೇನಾದ್ರೂ ಕನ್ಫ್ಯೂಸ್ ಆಗಿದ್ರಾ? ನ್ಯೂ ಟ್ಯಾಕ್ಸ್ ರಿಜಿಮ್ ಅಲ್ಲಿ 12 ಲಕ್ಷ ಮೇಲೆ ರಿಬೇಟಾ, 12,75,000 ಮೇಲೆ ರಿಬೇಟ್ ಇದೆನಾ, ಆರ್ ಮಾರ್ಜಿನಲ್ ರಿಲೀಫ್ ಬಗ್ಗೆ ಏನಿದೆ ಎಂಬುದನ್ನು ಈ ವಿಡಿಯೋ ಮುಖಾಂತರ ತಿಳ್ಕೊಳ್ಳೋಣ ಬನ್ನಿ. ಸೊ ಇಲ್ಲಿ ಬಂದ್ಬಿಟ್ಟು ರಾಮ ಮತ್ತು ಶ್ಯಾಮ ಒಂದೇ ಕಂಪನಿಯಲ್ಲಿ ವರ್ಕ್ ಮಾಡ್ತಾರೆ. ಒಬ್ರು ಬಂದ್ಬಿಟ್ಟು ಗ್ರಾಸ್ ಸ್ಯಾಲರಿ 12,75,000, ಇನ್ನೊಬ್ಬರದು ಕೇವಲ 1,000 ಜಾಸ್ತಿ ಇರುತ್ತೆ, 12,76,000. ಸೊ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಬಂದ್ಬಿಟ್ಟು 75,000 ಡಿಡಕ್ಷನ್ ಆದ್ರೆ, ಸೊ ರಾಮ್ ಬಂದ್ಬಿಟ್ಟು 12 ಲಕ್ಷ ಟ್ಯಾಕ್ಸಬಲ್ ಸ್ಯಾಲರಿ ಇಷ್ಟಕ್ಕೆ ಟ್ಯಾಕ್ಸ್ ಅನ್ನು ಪೇ ಮಾಡಬೇಕಾಗುತ್ತೆ. ಸೊ ಯಾಸ್ ಪರ್ ನ್ಯೂ ಟ್ಯಾಕ್ಸ್ ರೂಲ್ಸ್, ಸೊ 12 ಲಕ್ಷಕ್ಕೆ ಟ್ಯಾಕ್ಸ್ ರಿಬೇಟ್ ಅಂಡರ್ ಸೆಕ್ಷನ್ 87A. ಅದಕ್ಕೆ ಟೋಟಲ್ ಗ್ರಾಸ್ ಟೇಕ್ ಹೋಮ್ ಬಂದ್ಬಿಟ್ಟು 12,75,000 ರಾಮ್ ಅವರಿಗೆ ಬರುತ್ತೆ. ಸೊ ಶ್ಯಾಮ್ ಬಂದ್ಬಿಟ್ಟು ಬರೀ 1,000 ಜಾಸ್ತಿ ಇರೋಗೋಸ್ಕರ ಸೊ ಸ್ಟ್ಯಾಂಡರ್ಡ್ ಡಿಡಕ್ಷನ್ 75,000 ಮೈನಸ್ ಮಾಡ್ರು 12,01,000 ಅವರು ಟ್ಯಾಕ್ಸಬಲ್ ಇನ್ಕಮ್. ಇದ್ರ ಮೇಲೆ ಟ್ಯಾಕ್ಸ್ ಸ್ಲ್ಯಾಬ್ ಮುಖಾಂತರ ನೋಡಿದ್ರೆ ಅವರಿಗೆ ಆಕ್ಚುಯಲ್ ಟ್ಯಾಕ್ಸ್ ಬಂದ್ಬಿಟ್ಟು 60,150 ರೂಪಾಯಿ ಟ್ಯಾಕ್ಸ್ ಅನ್ನು ಪೇ ಮಾಡಬೇಕಾಗುತ್ತೆ. ಬಟ್ ಇಲ್ಲಿ ಬಂದ್ಬಿಟ್ಟು ಸೊ ಅವ್ರು ಟೋಟಲ್ ಟೇಕ್ ಹೋಮ್ ಬಂದ್ಬಿಟ್ಟು 12,15,880 ಆಸ್ ಪರ್ ಟ್ಯಾಕ್ಸ್ ಸ್ಲ್ಯಾಬ್ ನೋ ಕ್ಯಾಲ್ಕುಲೇಷನ್ ಮಾಡಿದಾಗ. ಇದೊಂದು ಗೌರ್ಮೆಂಟ್ ಏನ್ ಮಾಡಿದ್ರೆ ಮಾರ್ಜಿನಲ್ ರಿಲೀಫ್ ಅಂದ್ರೆ ಬರೀ 1,000 ಎಕ್ಸ್ಟ್ರಾ ಇರೋಗೋಸ್ಕರ ಸ್ಟ್ಯಾಂಡರ್ಡ್ ಡಿಡಕ್ಷನ್ 75,000 ಮೈನಸ್ ಮಾಡಿದ್ರೆ 12,01,000 ಬಂದ್ಬಿಟ್ಟು ಟ್ಯಾಕ್ಸಬಲ್ ಇನ್ಕಮ್ ಆದ್ರೆ, ಸೊ 1,000 ಎಕ್ಸ್ಟ್ರಾ ಇರೋಗೋಸ್ಕರ ಒಂದು ಮಾರ್ಜಿನಲ್ ರಿಲೀಫ್ ಅಂತ ಒಂದು ಎಕ್ಸಂಪ್ಷನ್ ಕೊಟ್ಟಿದ್ದಕ್ಕೆ ಸೊ ಟೋಟಲ್ ಶಾಮ್ ಬಂದ್ಬಿಟ್ಟು 12,75,000 ಟೇಕ್ ಹೋಮ್ ಅನ್ನು ತಗೋಬಹುದು. ಸೊ ಮತ್ತೆ ಇನ್ನೊಂದು ನೆಕ್ಸ್ಟ್ ವಿಡಿಯೋ ಅಲ್ಲಿ 15 ಲಕ್ಷ ಮತ್ತು 18 ಲಕ್ಷ 20 ಲಕ್ಷಕ್ಕೆ ಎಷ್ಟು ಟ್ಯಾಕ್ಸ್ ಅನ್ನು ಪೇ ಮಾಡಬಹುದು ಅಂತ ನೋಡೋಣ. ಸೊ ಫಾಲೋ ಮಾಡಿ, ಲೈಕ್ ಮಾಡಿ, ಅಂಡ್ ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.